ಈ ವಿಡಿಯೋದಲ್ಲಿ ಗ್ರಾಸ್ ಅಕೌಂಟ್ಗೆ ಸೊಲಾನಾ ವ್ಯಾಲೆಟ್ ಕನೆಕ್ಟ್ ಮಾಡೋದಕ್ಕೆ ಹೇಳಿದ್ದೆ. ಸೊಲಾನಾ ವ್ಯಾಲೆಟ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದರೆ ಫ್ಯಾಂಟಮ್ ವ್ಯಾಲೆಟ್. ಈ ಫ್ಯಾಂಟಮ್ ವ್ಯಾಲೆಟ್ ಮೊಬೈಲ್ ಅಪ್ಲಿಕೇಶನಲ್ಲಿ ಮತ್ತು PC ಲ್ಯಾಪ್ಟಾಪಲ್ಲಿ ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಬಟ್ ಕಿವಿ ಬ್ರೌಸರ್ಲಿ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಹಾಗಾಗಿ ಈ ಫ್ಯಾಂಟಮ್ ವ್ಯಾಲೆಟ್ಗೆ ಬೆಸ್ಟ್ ಆಲ್ಟರ್ನೇಟ್ ಬಂದ್ಬಿಟ್ಟು ಗ್ಲೋ ವ್ಯಾಲೆಟ್ ಅಂತ ಇದೆ. ಈ ಗ್ಲೋ ವ್ಯಾಲೆಟಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ರಿ. ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಫ್ಯಾಂಟಮ್ ವ್ಯಾಲೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೆ 12 ಪದ ಬಂದಿರುತ್ತೆ. ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಕಿವಿ ಬ್ರೌಸರಿಂದ ಫ್ಯಾಂಟಮ್ ವ್ಯಾಲೆಟ್ ಅನ್ನೋದು ರಿಮೂವ್ ಮಾಡ್ಕೊಡ್ರಿ. ರಿಮೂವ್ ಮಾಡೋದಕ್ಕೆ ಹೋಮ್ ಪೇಜಲ್ಲಿ ನಿಮಗೆ ಟಾಪ್ ರೈಟ್ಸಲ್ಲಿ 3 ಡಾಟ್ಸ್ ಇರುತ್ತೆ. ಅದರಲ್ಲಿ ಹೋದರೆ ಎಕ್ಸ್ಟೆನ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನಲ್ಲಿ ಹೋದ್ರೆ ಫ್ಯಾಂಟಮ್ ವ್ಯಾಲೆಟ್ ತೋರಿಸುತ್ತೆ. ಅದನ್ನು ರಿಮೂವ್ ಮಾಡಿರಿ. ಫಸ್ಟು ರಿಮೂವ್ ಮಾಡಿದ್ಮೇಲೆ ಗ್ಲೋ ವ್ಯಾಲೆಟ್ ಲಿಂಕ್ ಅನ್ನೋದು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿಂದ ಕಾಪಿ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಡ್ರಿ. ಆ್ಯಡ್ ಟು ಕ್ರೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಹೊಸ ಅಕೌಂಟ್ರಲ್ಲ ಆಲ್ರೆಡಿ ನಿಮ್ಮ ಹತ್ರ 12 ಪದ ಇದೆ. ಸೊ ಹಂಗಾಗಿ ಇಂಪೋರ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಲೋ ವ್ಯಾಲೆಟ್ಗೆ ಆ್ಯಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ರಿ. ಇವಾಗ ಗ್ರಾಸ್ ಪೇಜಲ್ಲಿ ಬಾಟಮಲ್ಲಿ ಬಂದರೆ 2ನೇ ಆಪ್ಷನ್ ಇರುತ್ತೆ. ಅದ್ರಲ್ಲಿ ಬಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿ 3 ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ಫಸ್ಟು ಇಮೇಲ್ ಅನ್ನೋದು ವೆರಿಫೈ ಮಾಡಿರಬೇಕು. ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಆಲ್ರೆಡಿ ಮೇಲ್ ಅನ್ನೋದು ವೆರಿಫೈ ಮಾಡಿರ್ತೀರಾ. ಇನ್ ಕೇಸ್ ಮೇಲ್ ಅನ್ನೋದು ವೆರಿಫೈ ಮಾಡಿಲ್ಲ ಅಂದರೆ ಈ ಫಸ್ಟ್ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ವ್ಯಾಲೆಟ್ ಅನ್ನೋದು ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಯಾಂಟಮ್ ವ್ಯಾಲೆಟ್ ಅನ್ನೋದು ತೋರಿಸುತ್ತೆ. ನೀವು ಗ್ಲೋ ವ್ಯಾಲೆಟ್ ಯೂಸ್ ಮಾಡ್ತಿದ್ದೀರಾ, ಬಟ್ ಫ್ಯಾಂಟಮ್ ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಗ್ಲೋ ವ್ಯಾಲೆಟ್ ಓಪನ್ ಆಗುತ್ತೆ. ಇವಾಗ ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಗ್ಲೋ ವ್ಯಾಲೆಟ್ ಓಪನ್ ಆಗುತ್ತೆ. ಕನೆಕ್ಟ್ ಮೇಲೆ ಒಂದು 2 ಸಲ ಕ್ಲಿಕ್ ಮಾಡಿ ಮತ್ತೆ ಗ್ರಾಸ್ ಪೇಜಿಗೆ ಬಂದರೆ ನೆಕ್ಸ್ಟ್ ವೆರಿಫೈ ಕೇಳುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಗ್ಲೋ ವ್ಯಾಲೆಟ್ ಓಪನ್ ಆಗುತ್ತೆ. ಅಲ್ಲಿ ಅಪ್ರೂವ್ ಬಟನ್ ಮೇಲೆ ಒಂದು 2 ಸಲ ಕ್ಲಿಕ್ ಮಾಡಿಬಿಟ್ಟು ಗ್ರಾಸ್ ಪೇಜಿಗೆ ಮತ್ತೆ ಬಂದು ರಿಫ್ರೆಶ್ ಮಾಡಿರಿ. ವ್ಯಾಲೆಟ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ವೆರಿಫೈ ಮಾಡೋದಕ್ಕೆ ಮೇಲ್ಗೊಂದು ವೆರಿಫಿಕೇಷನ್ ಮೇಲ್ ಬಂದಿರುತ್ತೆ. ಅದನ್ನೊಂದ್ಸಲಿ ವೆರಿಫೈ ಮಾಡಿರಿ. ಈ 3ನೇ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಸೆಂಡ್ ವೆರಿಫಿಕೇಷನ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ತೋರಿಸುತ್ತೆ. ಅದ್ರ ಕೆಳಗೆ ಸೆಂಡ್ ವೆರಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗೊಂದು ವೆರಿಫಿಕೇಷನ್ ಲಿಂಕ್ ಬಂದಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ಅನ್ನೋದು ವೆರಿಫೈ ಆಗುತ್ತೆ. ನೆಕ್ಸ್ಟ್ ಮತ್ತೆ ಗ್ರಾಸ್ ಪೇಜ್ನ ಓಪನ್ ಮಾಡಿಬಿಟ್ಟು ಕಿವಿ ಬ್ರೌಸರಲ್ಲಿ ಒಂದ್ಸಲ ಆ ಪೇಜ್ನ ರಿಫ್ರೆಶ್ ಮಾಡಿದ್ರೆ ಈ 3 ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಈ 3 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಏರ್ ಡ್ರಾಪ್ಗೆ ಕ್ವಾಲಿಫೈ ಆಗೋದು. ಈ 3 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ನೀವು ಎಷ್ಟೇ ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ್ರು ನಿಮಗೆ ಏರ್ ಡ್ರಾಪ್ ಅನ್ನೋದು ಬರೋಲ್ಲ. ಮತ್ತು ಇಂಪಾರ್ಟೆಂಟಾಗಿ ಇದೇ ಪೇಜಲ್ಲೇ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಇಪೋಕ್ 1 ಅನ್ನೋದು ನವಂಬರ್ 14ನೇ ತಾರೀಕು ಎಂಡ್ ಆಗಿದೆ. ಇಪೋಕ್ 2 ಅನ್ನೋದು ಪ್ರೆಸೆಂಟ್ ರನ್ ಆಗ್ತಿದೆ. ಪ್ರತಿ ತಿಂಗಳು ಒಂದು ಇಪೋಕ್ ಅನ್ನೋದು ರನ್ ಆಗುತ್ತೆ. ಇವಾಗ ನವಂಬರ್ 14ರಿಂದ ಇಪೋಕ್ 2 ಸ್ಟಾರ್ಟ್ ಆಗಿದೆಯಲ್ಲ, ಡಿಸೆಂಬರ್ 14ಕ್ಕೆ ಎಂಡ್ ಆಗುತ್ತೆ. ಈ ರೀತಿ ಒಂದು 5ರಿಂದ 10 ಇಪೋಕ್ಸ್ ಅನ್ನೋದು ರನ್ ಮಾಡಿ ಇದರಲ್ಲಿ ಬಂದಿರೋ ಪಾಯಿಂಟ್ಸ್ ಅನ್ನೋದನ್ನು ಟೋಕನಾಗಿ ಕನ್ವರ್ಟ್ ಮಾಡಿಬಿಟ್ಟು ನಮಗೆ ಏರ್ ಡ್ರಾಪ್ ಕೊಡ್ತಾರೆ. ಇವಾಗ ನಾವು ಇದರೊಳಗೆ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಅಪ್ ಟೈಮ್ ಅನ್ನೋದು ಅಟ್ಲೀಸ್ಟ್ 100 ಅವರ್ಸ್ 100 ಗಂಟೆ ಮೇಲೆ ಇರೋ ರೀತಿ ನೋಡ್ಕೋಬೇಕು. ಅವಾಗ ಮಾತ್ರ ಏರ್ ಡ್ರಾಪ್ಗೆ ಕ್ವಾಲಿಫೈ ಆಗ್ತೀವಿ. ಮಿನಿಮಮ್ 100 ಅವರ್ಸ್ ಅಪ್ ಟೈಮ್ ಇರಬೇಕು. ಇದನ್ನ ಎಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಇಪೋಕ್ 1 ಅಂತ ಇದೆ, ಅದ್ರ ಮುಂದೆ ಡೀಟೇಲ್ಸ್ ಅಂತ ಇಲ್ಲ. ಅದರಲ್ಲಿ ಹೋದರೆ ಈ ಟೋಟಲ್ ಅಪ್ ಟೈಮ್ ಅಂತ ಇದೆ. ಇಲ್ಲಿ ಪ್ರೆಸೆಂಟ್ ಇಪೋಕ್ 1ಅಲ್ಲಿ ಟೋಟಲ್ ಅಪ್ ಟೈಮ್ ಬಂದ್ಬಿಟ್ಟು 13 ಗಂಟೆ 11 ನಿಮಿಷ ಇದೆ. ಇವಾಗ ಇಪೋಕ್ 2 ಅಲ್ಲಿ ನೋಡಿಕೊಂಡ್ರೆ 7 ನಿಮಿಷ ಇದೆ. ಈ ರೀತಿ ಟೋಟಲಾಗಿ ಎಷ್ಟು ಇಪೋಕ್ಸನ್ನು ರನ್ ಮಾಡ್ತಾರೋ ಇದ್ರ ಎಲ್ಲ ಟೋಟಲಾಗಿ ಸೇರಿಬಿಟ್ಟು 100 ಅವರ್ಸ್ ಇರಬೇಕು ಮಿನಿಮಮ್ ಅಪ್ ಟೈಮ್ ಅನ್ನೋದು. ನೆಕ್ಸ್ಟು ನೋಡ್ ಪೇಯಲ್ಲಿ ವ್ಯಾಲೆಟ್ ಯಾವ ರೀತಿ ಕನೆಕ್ಟ್ ಮಾಡಬೇಕಂತ ನೋಡೋಣ. ಇದಕ್ಕೆ ಬಾಟಮಲ್ಲಿ ನೋಡಿಕೊಂಡ್ರೆ 3 ಆಪ್ಷನಲ್ಲಿ ಎರ್ನಿಂಗ್ಸಿಗೆ ಬರ್ರಿ. ಇಲ್ಲಿ ನೋಡಿಕೊಂಡ್ರೆ ವ್ಯಾಲೆಟ್ ಕನೆಕ್ಷನಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿದ್ದರೆ ಮಾತ್ರ ವರ್ಕ್ ಆಗುತ್ತೆ ಅಂತ ತೋರಿಸ್ತದೆ. ಇದಕ್ಕೆ ಫಸ್ಟು ನೀವು ಸೆಟ್ಟಿಂಗ್ಸಲ್ಲಿ ಆಕ್ಸೆಸಿಬಿಲಿಟಿ ಅಂತ ಇದೆ, ಇದರಲ್ಲಿ ಹೋಗ್ಬಿಟ್ಟು ಈ ಡಿಫಾಲ್ಟ್ ಝೂಮಲ್ಲಿ 50% ಇಟ್ಕೊಡ್ರಿ. ನೆಕ್ಸ್ಟ್ ಬ್ಯಾಕ್ ಬಂದು ಒಂದ್ಸಲಿ ಪೇಜ್ ರಿಫ್ರೆಶ್ ಮಾಡಿ ನೋಡಿರಿ. ಇನ್ ಕೇಸ್ ಏನಾದ್ರು ತೋರಿಸಿದ್ರೆ ಮುಂದೆ ಪ್ರೊಸೆಸ್ ಕಂಪ್ಲೀಟ್ ಮಾಡಿರಿ. ಇನ್ನು ಇದೇ ರೀತಿ ಪೇಜ್ ತೋರಿಸಿದ್ರೆ ಮತ್ತೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಆಪ್ಷನ್ ಬರುತ್ತೆ. ಇವಾಗ ಆಲ್ರೆಡಿ ವೆರಿಫೈ ಮಾಡಿರ್ತೀರ ಮೇಲ್ ಅನ್ನೋದು, ಸೊ ಹಂಗಾಗಿ ಟಾಸ್ಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಕನೆಕ್ಟ್ ಯುವರ್ ವ್ಯಾಲೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಡ್ರಿ. ಇವಾಗ ಇಲ್ಲಿ ಗ್ಲೋ ವ್ಯಾಲೆಟ್ ಡಿಟೆಕ್ಟೆಡ್ ಅಂತ ಬಂದಿದೆ, ಗ್ಲೋ ವ್ಯಾಲೆಟ್ ಸೆಲೆಕ್ಟ್ ಮಾಡಿಕೊಡ್ರಿ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವ್ಯಾಲೆಟ್ ಅನ್ನೋದು ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ ಪೇ ಪೇಜಲ್ಲಿ ಹೋದರೆ ವೆರಿಫೈ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಲೋ ವ್ಯಾಲೆಟಲ್ಲಿ ಅಪ್ರೂವ್ ಕೇಳುತ್ತೆ. ಅಪ್ರೂವ್ ಮಾಡಿದ್ದೆ ವ್ಯಾಲೆಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕನೆಕ್ಟ್ ಆಗುತ್ತೆ ನೋಡ್ ಪೇಗೆ. ನೆಕ್ಸ್ಟ್ ಈ ಕನೆಕ್ಟ್ ಮಾಡಿರೋ ವ್ಯಾಲೆಟ್ನ ವೆರಿಫೈ ಮಾಡಬೇಕು. ಅದಕ್ಕೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ಗೊಂದು ವೆರಿಫಿಕೇಷನ್ ಲಿಂಕ್ ಬಂದಿರುತ್ತೆ. ಮೇಲ್ ಓಪನ್ ಮಾಡಿ ನೀವು ಚೆಕ್ ಮಾಡಿದ್ರೆ ಕನ್ಫರ್ಮ್ ಯುವರ್ ವ್ಯಾಲೆಟ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈ ಆಗುತ್ತೆ. ನೆಕ್ಸ್ಟ್ ಕಿವಿ ಬ್ರೌಸರಲ್ಲೇ ಮತ್ತೆ ನೋಡ್ ಪೇ ಪೇಜಿಗೆ ಬಂದು ರಿಫ್ರೆಶ್ ಮಾಡಿ ನೋಡಿದ್ರೆ ಈ 3 ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಮತ್ತು ಇನ್ನೊಂದು ಈ ಮೆಡಲ್ಸ್ ಆ್ಯಂಡ್ ಬೂಸ್ಟಲ್ಲಿ ನೀವು ಈ ಮೆಡಲ್ ಅನ್ನೋದು ಕಂಪಲ್ಸರಿ ತೊಗೊಂಡಿರ್ಬೇಕು. ಈ ಮೆಡಲ್ ಇದ್ದರೆ ಮಾತ್ರ ನಿಮಗೆ ಏರ್ ಡ್ರಾಪ್ ಕ್ವಾಲಿಫೈ ಆಗ್ತೀರ. ಮತ್ತು ಟೆಲಿಗ್ರಾಮಲ್ಲಿ ಒಂದೊಂದು ಬಾಟ್ಸು ಓಪನ್ ಆಗೋಲ್ಲ. ಯಾವ ರೀತಿ ಅಂದರೆ ಇವಾಗ ಈ ಪೇಜ್ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿಕೊಂಡ್ರೆ ವೆಬ್ ಪೇಜ್ ನಾಟ್ ಅವೈಲಬಲ್ ಅಂತ ಬರುತ್ತೆ. ಇವಾಗ ಇಲ್ಲಿ ಇನ್ನೊಂದು ಬಟನ್ ಇರುತ್ತೆ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರು ಸೇಮ್ ಇದೇ ರೀತಿ ತೋರಿಸುತ್ತೆ. ಏನಕ್ಕಂದರೆ ಅವ್ರು ಅಪ್ಡೇಟ್ ಮಾಡಿರ್ತಾರೆ ಅವ್ರ ಪೇಜಸ್ ಅನ್ನೋದನ್ನು. ಅದಕ್ಕೆ ನೀವು ಹೊಸ ಬಟನ್ಸ್ ಅನ್ನೋದನ್ನು ನೀವು ತೊಗೋಬೇಕು. ಅದಕ್ಕೆ ಮೆಸೇಜಲ್ಲಿ //ಸ್ಟಾರ್ಟ್ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ನಿಮಗೆ ಹೊಸ ಬಟನ್ಸ್ ಅನ್ನೋದು ಬರ್ತೀವಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿರಿ, ಓಪನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.